me forever on fire. ಮನೆಯಲ್ಲಿ ಇಟ್ಟಿದ್ದಂತ ಬಟ್ಟೆಗಳು ಇದ್ದಕ್ಕಿದ್ದಂತೆ ಮಾಯ ಆಗಿದ್ದಾವೆ. ಹಾಸನ ಜಿಲ್ಲೆಯಲ್ಲಿ ಮಹಿಳೆಯರ ಬಟ್ಟೆಗಳೇ ಟಾರ್ಗೆಟ್ ಆಗಿದ್ದಾವೆ. ಒಳ ಉಡುಪು ಕಳ್ಳತನದ ಅಸಲಿ ರಹಸ್ಯ ಬಿಚ್ಚಿಟ್ಟಿದೆ ಸಿಸಿಟಿವಿಯ ದೃಶ್ಯಾವಳಿ. ಮನೆಯಲ್ಲಿಟ್ಟಂತಹ ಬಟ್ಟೆಗಳು ಇರ್ತಾ ಇರಲಿಲ್ಲ, ಮಹಿಳೆಯರ ಒಳ ಉಡುಪುಗಳು ಇರ್ತಾ ಇರಲಿಲ್ಲ, ಕಳ್ಳತನ ಆಗ್ತಾ ಇದ್ವು. ಈಗ ಸಿಸಿಟಿವಿ ದೃಶ್ಯದಲ್ಲಿ ಅದೆಲ್ಲ ರೆಕಾರ್ಡ್ ಆಗಿದೆ. ಅದನ್ನ ನೋಡಿ ಹಾಸನ ಜನತೆನೇ ಈಗ ಬೆಚ್ಚಿ ಬಿದ್ದಿದ್ದಾರೆ. ಸಕಲೇಶಪುರ ತಾಲೂಕು ಕಲ್ಲಪ್ಪನಹಳ್ಳಿಯಲ್ಲಿದ್ದಂತಹ ಕಾಮುಕ ಕಳ್ಳನ ಬಗ್ಗೆ ಸಿಸಿಟಿವಿ ದೃಶ್ಯ ಸ್ಫೋಟಕ ಮಾಹಿತಿ ಕೊಟ್ಟಿದೆ. ಒಂಟಿ ಮಹಿಳೆ ಮನೆಗೆ ರಾತ್ರಿ ಎಂಟ್ರಿ ಕೊಡ್ತಾ ಇದ್ದ ಈ ಕಾಮುಕ ಬಟ್ಟೆಗಳು ಕಳ್ಳತನ ಆಗ್ತಾ ಇದ್ದದಕ್ಕೆ ಸಿಸಿಟಿವಿಯನ್ನ ಅಳವಡಿಕೆ ಮಾಡಿದ್ರು. ಸಿಸಿಟಿವಿಯಲ್ಲಿ ಈತ ಕಳ್ಳತನ ಮಾಡ್ತಾ ಇದ್ದಂತ ದೃಶ್ಯ ರೆಕಾರ್ಡ್ ಆಗಿದೆ. ಎಸಳೂರಿನ ಜಗದೀಶ್ ಎಂಬಾತ ವಿಕೃತ ಕಾಮವನ್ನ ಮೆರೆದಿರುವಂತ ಘಟನೆ ಇದು. ಜಗದೀಶ್ನನ್ನ ಈಗ ಎಸಳೂರು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮನೆಯಲ್ಲಿದ್ದಂತಹ ಬಟ್ಟೆಗಳು ಮಾಯ ಆಗ್ತಾ ಇದ್ವು, ಅದರಲ್ಲೂ ಕೂಡ ಮಹಿಳೆಯರ ಒಳ ಉಡುಪುಗಳು ಕಳ್ಳತನ ಆಗ್ತಾ ಇದ್ವು. ಹೀಗಾಗಿ ಮನೆಯಲ್ಲಿ ಸಿಸಿಟಿವಿಯನ್ನ ಅಳವಡಿಕೆ ಮಾಡಿದ್ರು. ಈಗ ಆ ಸಿಸಿಟಿವಿಯಲ್ಲಿ ಈ ಕಾಮುಕ ಕಳ್ಳನ ಕೈಚುಳುಕದ ದೃಶ್ಯಗಳು ರೆಕಾರ್ಡ್ ಆಗಿದ್ದಾವೆ. ಸದ್ಯಕ್ಕೆ ಎಸಳೂರಿನ ಜಗದೀಶ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಆ ಸಿಸಿಟಿವಿ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಆ ಕಳ್ಳ, ಅದರಲ್ಲೂ ಕೂಡ ವಿಕೃತ ಕಾಮಿ ಕಳ್ಳ ಏನಿದ್ದಾನೆ, ಹೆಂಗಸರ ಒಳ ಉಡುಪುಗಳನ್ನ ಕದಿಯೋದಕ್ಕೆ ಅಂತ ಬರ್ತಾನೆ ಅಂತ. ಅದರಲ್ಲೂ ಕೂಡ ಒಂಟಿ ಮಹಿಳೆ ಇರುವಂತ ಮನೆಗೆನೆ ಈತ ಎಂಟ್ರಿ ಕೊಡ್ತಾ ಇದ್ದ, ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದ. ಈ ರೀತಿಯಾಗಿ ಹೆಂಗಸರ ಒಳ ಉಡುಪುಗಳು, ಬಟ್ಟೆಗಳು ಕಳೆದು ಹೋಗ್ತಾ ಇದ್ದಿದ್ರಿಂದ ಆತಂಕದಲ್ಲಿದ್ರು ಜನರು. ಹೀಗಾಗಿನೇ ಮನೆ ಎದುರುಗಡೆ ಸಿಸಿಟಿವಿಯನ್ನ ಅಳವಡಿಕೆ ಮಾಡಿಸಿದ್ರು. ಆ ಸಿಸಿಟಿವಿಯಲ್ಲಿ ಈತ ಕಳ್ಳತನ ಮಾಡ್ತಾ ಇದ್ದಂಥ ದೃಶ್ಯ ಸರಿಯಾಗಿದೆ. ಈತನ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದ್ದು ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಆತ ಕಳ್ಳತನ ಮಾಡ್ತಾ ಇರುವಂಥ ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಹಾಸನದಲ್ಲಿ ಅದರಲ್ಲೂ ಕೂಡ ಮಹಿಳೆಯರು ಬೆಚ್ಚಿ ಬೀಳಿಸುವಂತ ಈ ಒಂದು ರೀತಿ ಘಟನೆ ನಿರಂತರವಾಗಿ ನಡೀತಾನೆ ಇದ್ವು. ಅಂದ್ರೆ ಹೆಣ್ಮಕ್ಳ ಬಟ್ಟೆಗಳು ಕಳ್ಳತನ ಆಗ್ತಾ ಇದ್ವು, ಅವರ ಒಳ ಉಡುಪುಗಳು ಕಳ್ಳತನ ಆಗ್ತಾ ಇದ್ವು. ಹೀಗಾಗಿ ಅಲ್ಲಿ ಒಂದಷ್ಟು ಮಹಿಳೆಯರಲ್ಲಿ ಭಯ ಹುಟ್ಕೊಂಡಿತ್ತು. ಏನಾಗ್ತಾ ಇದೆ, ಯಾರು ಕಳ್ಳತನ ಮಾಡ್ತಾ ಇದ್ದಾರೆ, ಮಹಿಳೆಯರ ಉಡುಪನ್ನೇ ಈ ರೀತಿ ಟಾರ್ಗೆಟ್ ಮಾಡ್ತಾ ಇರೋದು ಯಾರು ಅನ್ನುವಂಥ ಪ್ರಶ್ನೆ ಇತ್ತು. ಹೀಗಾಗಿ ಆ ಕಳ್ಳ ಯಾರು ಇಲ್ಲಿ ಈ ರೀತಿ ಬಂದು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಗೊತ್ತಾಗ್ಬೇಕಲ್ಲ. ಹಾಗಾಗಿ ಸಿಸಿಟಿವಿಯನ್ನ ಅಳವಡಿಕೆ ಮಾಡಿದ್ರು. ಕೊನೆಗೂ ಕೂಡ ಜಗದೀಶ್ ಎಂಬಾತ ಕಳ್ಳ ಸಿಕ್ಕಾಕೊಂಡಿದ್ದಾನೆ.